ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಲೋಕ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬ ದಿನದ ಆದಮೇಲೆ ನಾನು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಯಾರೇನೋ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸು. ನಾನು ಒಬ್ಬಳೇ ಇರ್ತೀನಿ ಮಗು ನೋಡ್ಕೊಳ್ಳೋಕ್ಕೆ. ಹಾಗಾಗಿ ನಾನು ವೀಡಿಯೋ ಆ ಕೆಲಸ ಮಾಡಿದ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅದೆಲ್ಲ ಸೆಟ್ಟಿಂಗ್ ಮಾಡೋ ಅಷ್ಟರಲ್ಲಿ ಅಯ್ಯೋ ಎಷ್ಟೊಂದು ಕೆಲಸ ಆಗಿರುತ್ತೆ ಅಂದ್ಕೊಳ್ತೀನಿ. ಹಾಗಾಗಿ ಸ್ವಲ್ಪ ನಾನು ವೀಡಿಯೋಗಳು ಎತ್ಕೊಂಡು ಅಪ್ಲೋಡ್ ಮಾಡ್ತಾಯಿಲ್ಲ ಅಷ್ಟೇ, ಬೇರೆ ಏನೂ ಕಾರಣ ಇಲ್ಲ. ಇನ್ನೊಂದು ಏನಪ್ಪ ಅಂತಂದರೆ ಬಿಡಿ, ಅದೆಲ್ಲ ಹೇಳೋದು ಬೇಡ. ಮತ್ತು ಇವತ್ತು ಬಂದು ನಾನು ಬುಧವಾರದ ಲಾಗಿದು. ಬುಧವಾರ ಕಾರ್ತಿಕ ದೀಪ ಪೂಜೆ ಮಾಡಬೇಕು ಅಂತೇಳಿ ಮನೆಯಲ್ಲಿ ಫೋನ್ ಮಾಡಿ ಹೇಳಿದ್ರು. ಇಲ್ಲಾಂದರೂ ನಾನು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಸರಿ ಅಂತೇಳಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತೆ ಫ್ರೆಂಡ್ಸ್. ಜಾಸ್ತಿ ಬಟ್ಟೆಗಳಿತ್ತು, ಊರಿಗೆ ಹೋಗಿ ಬಂದ್ವಲ್ಲ, ಬಟ್ಟೆಗಳು ಜಾಸ್ತಿ ಇತ್ತು, ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ. ಮತ್ತು ಗ್ಯಾಸು ಸ್ವಲ್ಪ ಹಾಲೆಲ್ಲ ಉಕ್ಕಿರುತ್ತೆ, ನಾನು ಅವಾಗಿನ ಕ್ಲೀನ್ ಮಾಡಿರ್ತೀನಿ, ಮತ್ತು ಹಾಲು ಉಕ್ಬಿಡುತ್ತೆ, ಆ ಥರ ಎಲ್ಲ ಆಗುತ್ತೆ. ಮತ್ತು ಇವತ್ತು ಕ್ಲೀನ್ ಮಾಡಲೇಬೇಕಲ್ಲ ಮನೇನ ಅಂತ ಹೇಳ್ಬಿಟ್ಟು ಶೆಲ್ಫ್ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಫಸ್ಟ್ ಡಸ್ಟಿಂಗ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆಗಳು ಆಲ್ರೆಡಿ ತೊಳೆದಿಟ್ಟಿದೆ, ಬಟ್ಟೆಗಳು ವಾಶ್ ಆಗ್ತಾಯಿದೆ. ಮತ್ತು ಬಂದು ನಾನು ಬೆಡ್ರೂಮಲ್ಲಿ ಕಸ ಎಲ್ಲ ಗುಡಿಸ್ಕೊಂಡು ಅದೊಂಥರ ಫಂಗಲ್ಸ್ ಥರ ಬರ್ತಾಯಿದೆ ಫ್ರೆಂಡ್ಸ್ ಕೆಳಗಡೆ ಫ್ಲೋರಲ್ಲಿ. ಅದೇನು ಅಂತ ಗೊತ್ತಿಲ್ಲ. ಅದನ್ನೆಲ್ಲ ತುಂಬ ಕೆಳಗಡೆ ಕಾಟ್ ಕೆಳಗಡೆ ಜಾಸ್ತಿ ಆ ಥರ ಬರುತ್ತೆ, ಗಾಳಿ ಹೋಗಲ್ಲ ಅಂತನೇನೋ ಗೊತ್ತಿಲ್ಲ. ರೂಮೆಲ್ಲ ಕಸ ಗುಡಿಸ್ಕೊಂಡು ಮತ್ತು ಪಾಪು ಟಿ ವಿ ನೋಡ್ತಾ ಇದ್ಲು ಹಾಲಲ್ಲಿ, ಅವಳನ್ನ ಸೈಡಲ್ಲಿ ನಿಂತ್ಕೊಳ್ಳೋಕೆ ಕೇಳಿದೆ. ನೋಡಿ, ಫಾಸ್ಟಾಗಿ ನಾನು ವಿಡಿಯೋ ಇಟ್ಟಿರೋದ್ರಿಂದ ಆ ಥರ ರೌಂಡು ಸುತ್ತೋ ಥರ ಬರ್ತಾಯಿದೆ ಅಷ್ಟೇ, ಬೇರೇನಿಲ್ಲ. ಮತ್ತು ಕಸ ಗುಡಿಸ್ಕೊಂಡೋಗಿ ಎಲ್ಲ ಕ್ಲೀನಾಗಿ ಡ್ರೈ ಬೇರೆ ವೆಟ್ ಬೇರೆ ಧೂಳೆಲ್ಲ ಎತ್ತಿಡಬೇಕಲ್ವ. ಹಾಗಾಗಿ ಸ್ವಲ್ಪ ಸೆಗ್ರಿಗೇಷನ್ ಸ್ವಲ್ಪ ಸಪ್ರೇಟ್ ಮಾಡಿಕೊಂಡೆ. ಯಾಕಂದರೆ ತೊಗೊಳ್ಳೋ ಟೈಮಲ್ಲಿ ಅವ್ರಿಗೂ ಕಷ್ಟ ಆಗಬಾರ್ದಲ್ವ, ಕಸದ ಗಾಡಿ ಅವ್ರಿಗೆ ನಾವು ಕೊಡಬೇಕಾದ್ರೆ ಕರೆಕ್ಟಾಗಿ ಸೆಗ್ರಿಗೇಷನ್ ಮಾಡಿ ಕೊಡಬೇಕು. ಅದೆಲ್ಲ ಕಸ ಎಲ್ಲ ಎತ್ತಾಕ್ಬಿಟ್ಟು ಮತ್ತು ಆಚೆನೂ ಕೂಡ ಫುಲ್ ಪ್ಯಾಸೇಜ್ ಆ ಕಡೆ ಲಾಸ್ಟಿಂದ ಈ ಕಡೆ ಲಾಸ್ಟ್ ತನಕ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು. ನೋಡಿ, ಈ ಕಡೆ ಪ್ಯಾಸೇಜ್, ಯಾಕಂದರೆ ಪಾಪು ಇರ್ತಾಳಲ್ವ, ಆಟ ಆಡ್ತಾ ಇರ್ತಾಳೆ, ಈ ಪ್ಯಾಸೇಜಲ್ಲಿ ಫುಲ್ ಬಂದು ಮಲ್ಕೊಂಡು ಒದ್ದಾಡ್ತಾಳೆ. ದಿನಕ್ಕೆ 2-3 ಸರಿ ಕಸ ಗುಡಿಸ್ತೀನಿ, ಮಾಪಾಕ್ತಾ ಇರ್ತೀನಿ. ಮನೆ ಒಳಗಡೆ ಕ್ಲೀನ್ ಮಾಡೋದಕ್ಕಿಂತ ಆಚೆ ಕ್ಲೀನ್ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದರೆ ಚೆನ್ನಾಗಿ ಆಟ ಆಡ್ತಾಳೆ ಅಲ್ಲಿ ಬಂದು. ಬಟ್ ನಾನು ಜೊತೆಲೇ ಇರ್ತೀನಿ, ಸಪ್ರೇಟಾಗಿ ಬಿಡೋಲ್ಲ. ಆ ಕಡೆ ಈ ಕಡೆ ಕಸ ಗುಡಿಸ್ಕೊಂಡು ಪ್ಯಾಸೇಜು ಇದೆ, ಆ ಕಡೆಯಲ್ಲಿ ಈ ಕಡೆನೂ ಪ್ಯಾಸೇಜು. ಒಂದು ಕಡೆ ಖಾಲಿಯಾಗಿದೆ, ಒಂದು ಕಡೆ ಗಿಡಗಳನ್ನ ಇಟ್ಟಿದ್ದಾರೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಬಂದು ಮಾಪ್ ಹಾಕ್ತಾಯಿದ್ದೀನಿ. ಮಾಪ್ ನಾನು ಏನಿಲ್ಲ ಅಂದರೂ 3-4 ಸರಿ ಮಾಪ್ ಹಾಕ್ತೀನಿ ಫ್ರೆಂಡ್ಸ್. ಚೆನ್ನಾಗಿರೋ ಫ್ಲೋರ್ ಆದ್ರೂ ಅಷ್ಟೇ, ಈ ಥರ ಫ್ಲೋರ್ ಇದ್ರೂ ಯಾವ ಥರ ಇದ್ರೂ ಅಷ್ಟೇ 3-4 ಸಲ ನಾನು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ನೆಲ ಒರೆಸೋದಕ್ಕೆ ಜವಾದ ಪೌಡ್ರು ಮತ್ತು ಪಚ್ಕರ್ಪೂರನ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಬೆಡ್ರೂಮು ಕಿಚನು ಎಲ್ಲ ಮಾಪ್ ಹಾಕ್ಕೊಂಡು ಲಾಸ್ಟಲ್ಲಿ ಬಂದು ನಾನು ಮಾಪ್ ಆಚೆ ಹಾಕ್ತೀನಿ. ಯಾಕಂದರೆ ಆಚೆ ಮಾಪ್ ಹಾಕ್ಬಿಟ್ಟು ಮತ್ತು ಒಳಗಡೆ ಹೋಗಿ ಹಾಕಿದ್ರೆ ಗಲೀಜಾಗುತ್ತೆ. ಮಾಪ್ ವಾಶ್ ಮಾಡ್ತೀವಿ ಆದ್ರೂ ಗಲೀಜಾಗುತ್ತೆ. ಮಾಪೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಸ್ಟ್ರೆಂತ್ ಬೇಕಲ್ವ. ಬೆಳಗ್ಗೆನೇ ನಮ್ಮ ಅಮ್ಮ ಹೋಗ್ಬೇಕಾದ್ರೆ ಟಿಫನ್ ತಿಂದಿದ್ದು, ಟಿಫನ್ ಕೂಡ ಎನರ್ಜಿಗೋಸ್ಕರ ತಿಂದಾಯಿತು. ಟಿಫನ್ ತಿಂದ್ಬಿಟ್ಟು ನೀರು ಕಾದಿತ್ತು, ನೀರು ಕಾಯ್ಸೋಕೆ ಇಟ್ಟಿದ್ದೆ. ಇಲ್ಲಿ ಗೀಝರ್ ಇಲ್ಲ, ಹೀಟರ್ ಅಷ್ಟೇ ಇರೋದು, ಹೀಟ್ರ್ ಹಾಕ್ಕೋಬೇಕು. ಹೀಟ್ರ್ ಹಾಕ್ಕೊಂಡು ಸ್ನಾನ ಮಾಡ್ಕೊಂಬಂದು ಬಾಗಿಲಿಗೆ ಇದು ಅರಿಶಿನ ಹಾಕ್ಬಿಟ್ಟು, ಅರಿಶಿನ, ಗಂಧ, ಜವಾದ ಪೌಡ್ರು ಇದು 3 ಹಾಕ್ಬಿಟ್ಟು ನಾನು ಬಾಗಿಲಿಗೆ ಹಚ್ಚಿದ್ದೀನಿ. ಹಚ್ಬಿಟ್ಟು ಮತ್ತು ಅರಿಶಿನ ಕುಂಕುಮನ ಇಟ್ಟು, ತುಂಬ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಬೇಕಂದ್ರೆ. ಬಟ್ ಮಗು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಒಬ್ಬರೇ ಮಾಡ್ಕೋಬೇಕಂತ ಎಲ್ಲ ಅಷ್ಟೇ, ಬೇರೆ ಏನಿಲ್ಲ. ಮತ್ತು ರಂಗೋಲಿ ಕೂಡ ಹಾಕ್ತೆ. ಅದು ಹಚ್ಚಿ ಬರುತ್ತಲ್ವ ಫ್ರೆಂಡ್ಸ್, ಹಾಕ್ತಾ ಕೂತ್ಕೊಂಡ್ರೆ ಪಾಪು ಬೇರೆ ಎದ್ಬಿಟ್ಟಿದ್ಲಲ್ವ, ಮತ್ತು ಲೇಟಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನೇ ಅದು ಹಚ್ಚಲೇ ಸ್ವಲ್ಪ ದೀಪದ್ದೇ ಇತ್ತು, ದೀಪದ ಹಚ್ಚು ಇತ್ತು. ಆ ಹಚ್ಚಲ್ಲಿ ನಾನು ರಂಗೋಲಿನ ಹಾಕ್ಕೊಂಡು, ಮತ್ತು ಹೂವು ಸ್ವಲ್ಪ ಇತ್ತು, ಮತ್ತು ಹೂವು ತೊಗೊಂಬಂದರು ನಮ್ಮಮ್ಮು. ಹೂವು ತೊಗೊಂಬಂದು ಕೊಟ್ಟರು, ಮತ್ತು ಫ್ರೆಶ್ ಆಗಿರೋ ಹೂವು ಎಲ್ಲ ಮತ್ತು ಡೆಕೋರೇಷನ್ ಮಾಡಿಕೊಂಡೆ. ಮತ್ತು ದೀಪ ಕೂಡ ಆಫೀಸಲ್ಲಿ ಅವರಿಗೆ ಕೊಟ್ಟಿದ್ದರು ದೀಪಾವಳಿಯಲ್ಲಿ. ಅದನ್ನು ನಾನು ಸ್ವಲ್ಪ ಊರಿಗೆ ತೊಗೊಂಡೋಗಿದ್ದೆ, ಸ್ವಲ್ಪ ಇಲ್ಲೇ ಇತ್ತು. ಹಾಗಾಗಿ ಸ್ವಲ್ಪ ಕಲರಾಗಿ ಚೆನ್ನಾಗಿದೆ ಅಲ್ಲ, ಅದನ್ನೇ ಇಟ್ಬಿಟ್ಟು ಡೆಕೋರೇಟ್ ಮಾಡಿದೆ. ಹೂವು ಎಲ್ಲ ಇಟ್ಬಿಟ್ಟು ಮತ್ತು ಒಳಗಡೆ ಬಂದು ದೀಪ ಎಲ್ಲ ತೊಳೆದಿಟ್ಟಿದೆ. ದೀಪಕ್ಕೆ ಮತ್ತು ಕಾಮಾಕ್ಷಿ ದೀಪಕ್ಕೆ ಎಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಮತ್ತು ಆಚೆ ಬಂದು ದೀಪಗಳನ್ನೆಲ್ಲ ಹಚ್ಚಿದ್ದೀನಿ. ನೋಡಿ, ಇದು ವಿಂಡೋ ಹತ್ರ ಹಚ್ಚಿರೋದು. ಹಾಲಲ್ಲಿ ಒಂದು ವಿಂಡೋ ಬರುತ್ತೆ ಪ್ಯಾಸೇಜಲ್ಲಿ, ಅದರಲ್ಲಿ ಇಟ್ಟಿರೋದು.
ನೋಡಿ ನನ್ನ ಮಗಳು ಆ ಗ್ಯಾಪಲ್ಲಿ ಬಂದು ಏನು ಮಾಡ್ತಾಳೆ ನೋಡಿ ಕೆಲಸನ. ನೋಡಿ ನಾನು ನೋಡ್ತಾ ಇದ್ದೀನ ಇಲ್ವಾ ಅಂತ ನೋಡೋದು. ಅದು ಚೆನ್ನಾಗಿರೋದನ್ನ ನಾನು ಹಾಳು ಮಾಡ್ತಾಯಿದ್ದೀನಿ, ಕೆಡಿಸ್ತಾಯಿದ್ದೀನಿ ಅಂತ ಗೊತ್ತು, ಆದ್ರೂ ಮಾಡೋದು ನೋಡಿ. ಮಕ್ಕಳ ಅಂದರೆ ಹಂಗೆ ಅಲ್ಲ. ಆ ಕಡೆ ಈ ಕಡೆ ಒಂದು ಬಾತುಕೋಳಿದು ಹಾಕಿದ್ದೆ, ಸರಿ ಬೇಡ ಅವಳಿಗೂ ಕಷ್ಟ ಆಗುತ್ತೆ, ಓಡಾಡ್ಬೇಕಾದ್ರೆ ದಾಟಬೇಕಲ್ವ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದುಬಿಟ್ಟೆ ರಂಗೋಲಿನ. ಇನ್ನು ಈ ಕಡೆ ದೀಪ ಹಚ್ಚಿದ್ದೀನಿ, ಮತ್ತು ಒಳಗಡೆನೂ ದೀಪ ಹಚ್ತೀನಿ, ಬಾಗಿಲ ಹತ್ರ ದೀಪ ಹಚ್ಚಿದ್ದೀನಿ, ತುಳಸಿ ಗಿಡದ ಹತ್ರ ದೀಪ ಹಚ್ಬಿಟ್ಟು ಒಳಗಡೆನೂ ದೀಪ ಹಚ್ಚಿ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಪೂಜೆ ಮಾಡಿಕೊಂಡೆ ನೋಡಿ. ಇದು ಗಣೇಶ ನಮ್ಮ ಮದುವೆಯಲ್ಲಿ ಗಿಫ್ಟಾಗಿ ಬಂದಿದ್ದು. ಇದು ನಮ್ಮ ಹೊನ್ನವಳ್ಳಿ ದೂತರಾಯ. ಇನ್ನೇ ಎಲ್ರಿಗೂ ಗೊತ್ತೇ ಇರುತ್ತೆ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಪೂಜೆ ಮಾಡ್ಕೊಳ್ಳೋದಕ್ಕೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಊದುಗಡ್ಡೆ ಹಚ್ಕೊಂಡು, ಊದುಗಡ್ಡೆ ಬೇರೆ ಸಿಗಲಿಲ್ಲ, ಕಣ್ಣು ಮುಂದೆನೇ ಇರ್ತವೆ ಒಂದೊಂದು ಐಟಮ್ಗಳು, ಬೇಗ ಸಿಗೋದೇ ಇಲ್ಲ ಅಲ್ವಾ. ಆ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡ್ಕೊಳ್ಳೋ ಟೈಮಲ್ಲಿ ಆಚೆ ಹೋದ್ನಲ್ವ, 4 ಊದುಗಡ್ಡೆ ಇಟ್ಕೊಂಡಿದ್ದೆ. ಸಡನ್ನಾಗಿ ಬಂದು ಪಾಪು ಕೈಯಲ್ಲಿ ಇಚ್ಕೊಂಡ್ಲಂದರೆ ಕೈಯಿಂದ ನಾನು ಊದುಗಡ್ಡೆ ಇಟ್ಕೊಂಡಿದ್ನಲ್ಲ ಅಲ್ಲಿ ಬಂದು ತಗುಲಿಸ್ಕೊಬಿಟ್ಲು, ಫುಲ್ಲು ಹೋಗಿ ಇಟ್ಕೊಬಿಡ್ತು ಕೈಯಲ್ಲಿ, ತುಂಬ ಡೀಪಾಗಿ ಇದಾಯಿತು. ಬಟ್ ಸ್ವಲ್ಪನೂ ಒಳ್ಳೆ ಇಲ್ಲ ಫ್ರೆಂಡ್ಸ್ ಅಂತ ಕಿರ್ಚಿದ್ಲು, ಅಷ್ಟು ಬಿಟ್ಟರೆ ಬೇರೇನೂ ಹತ್ತಿಲ್ಲ. ಮತ್ತು ನಮ್ಮ ಮನೆಯವರು ವಡೆ ಮಾಡ್ತಾಯಿದ್ರು, ಹೋಗಿ ಅದನ್ನು ಸ್ವಲ್ಪ ಒಂದು ರೀಲ್ಸ್ ಮಾಡಿಕೊಂಡೆ. ಅದನ್ನು ನಾನು ಒಂದು ರೀಲ್ಸ್ ಮಾಡಿದೆ. ಆಮೇಲೆ ಪಾಪು ಜೊತೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿಕೊಂಡೆ. ಅವಳು ಅಪ್ಪ ಅಂತೇಳಿ ಕೆಳಗಡೆ ಇಳಿದ್ಲು. ಸರಿ ಅವಳನ್ನ ಕೆಳಗಡೆ ಇಳಿಸ್ಬಿಟ್ಟು ಮತ್ತು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ಅವಾಗ ಮಾಡಿದ್ದು ರೀಲ್ಸ್ಗೆ ಅಂತ ಮಾಡ್ಕೊಂಡಿದ್ದೆ. ಮತ್ತು ವೀಡಿಯೋ ಮಾಡೋಣ, ವಡೆ ಮಾಡ್ತಾಯಿದ್ದಾರೆ ಅಂತ ಹೋಗಿ ನೋಡ್ತಾಯಿದ್ದೆ. ನೀರು ಹಾಕ್ಕೊಂಡು ಮಾಡು ಅಂದರೆ ಆಯಿಲ್ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಇಲ್ಲ ಪರವಾಗಿಲ್ಲ, ಇದರಲ್ಲೇ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ವಡೆನ ಉದ್ದಿನ ವಡೆ ರೆಡಿ ಮಾಡಿದ್ದೆ ಫ್ರೆಂಡ್ಸ್. ದೀಪ ಹಚ್ಬೇಕಾದ್ರೆ ಎಲ್ಲ ನೈವೇದ್ಯಕ್ಕೆ ಇಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಅದು ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಆಮೇಲೆ ಊಟ ಮಾಡಿದ್ವಿ, ಲೇಟಾಗಿ ಊಟ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ಒಂದು ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ. ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ, ನಮ್ಮ ಚಾನಲ್ಲು ಭವ್ಯ ಟಿ ಕನ್ನಡ ಲಾಗ್ ಅಂತ ಒಂದಿದೆ, ಭವ್ಯ ಅಡುಗೆ ಮನೆ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಟಾಟಾ ಬೈ ಬೈ, ನಾಳೆ ಸಿಗೋಣ.